ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಬಾಲೇಶ್ ಎಚ್, ಗೋವಾ ಕನ್ನಡ ಟಿವಿಯ ವರದಿಗಾರರು. ಸೊ ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ SSLC ಫಲಿತಾಂಶವು ಬಿಡುಗಡೆ ಆಯಿತು. ಸೊ ಇವತ್ತು ಗೋವಾ ರಾಜ್ಯದಲ್ಲಿ ಬಡ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುವಂತಹ ಯಮನಪ್ಪ ಚಲುವಿಯವರು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಅವರ ಸುಪುತ್ರ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ನಾಗರಬೆಟ್ಟ ಎಂಬ ಗ್ರಾಮದಲ್ಲಿ ಒಂದು ಉತ್ತೀರ್ಣವಾದಂತಹ ಪರ್ಸೆಂಟೇಜ್ ಅಂದರೆ 58% ಗಳಿಸಿ ಒಂದು ಗ್ರಾಮಕ್ಕೆ ಒಂದು ಮಾದರಿಯಾಗಿ ನಿಂತಿದ್ದಾರೆ. ಸದಾನಂದ್ ಯಮನಪ್ಪ ಚಲುವಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಅವರಿಗೆ ಕಂಗ್ರಾಚುಲೇಷನ್ ತಿಳಿಸ್ತೇನೆ. ಬ್ರದರ್, ಹೇಗೆ ಅನಿಸ್ತೀನಿ ನಿಮಗೆ? ನಾನು ತುಂಬ ಖುಷಿ ಪಡ್ತಿದ್ದೀನಿ. ಯಾಕಂದರೆ ನಮ್ಮ ತಂದೆ ತಾಯಿ ಎಲ್ಲ ಕಷ್ಟಪಟ್ಟು ನಮ್ಮನ್ನ ಕಲಿಸಿದ್ದಾರೆ. ನಂದು ಮೂಲತಃ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕಿನ ತಾರ್ನಾಳ. ನಮ್ಮಪ್ಪರು ಉದ್ಯೋಗವನ್ನು ಅರಿಸಿ ಇಲ್ಲಿ ಗೋವಾಕ್ಕೆ ಬಂದಾಗ ನಾನು ಇಲ್ಲಿ ಲೋವರ್ ಎಜುಕೇಷನ್ LKG UKG ಮತ್ತು 1ನೇ ತನ ನಾನು ಇಲ್ಲಿ ಗೋವಾದಲ್ಲಿ ಕಲ್ತಿದ್ದೀನಿ. ಅದಾದಮೇಲೆ ಕನ್ನಡ ಕಲಿಬೇಕಂತ ನಾನು ವಾಪಸ್ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ನಾಗರಬೆಟ್ ಶಾಲೆ SDK ಪ್ರೌಢಶಾಲೆ ನಾನು ಹೈಯರ್ ಎಜುಕೇಷನನ್ನು ಮುಗಿಸಿ ಈಗ SSLC ಪರೀಕ್ಷೆಯಲ್ಲಿ ನಾನು 98 ಅಂಕ ಪಡೆದಿದ್ದೇನೆ. ಇದಕ್ಕೆ ನನ್ನ ತಂದೆ ತಾಯಿ ಹಾಗೂ ಎಲ್ಲ ಪಾಲಕರು ಗುರುಗಳ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನಂದು ಪರ್ಸೆಂಟೇಜ್ ಬಂದುಬಿಟ್ಟು 611. ಅದರಲ್ಲಿ ಕನ್ನಡ 100 ಮತ್ತು ಇಂಗ್ಲೀಷ್ 73, ಗಣಿತ 75, ಹಿಂದಿ 80 ಹಾಗೂ ವಿಜ್ಞಾನ 80. ನಾ ಇಷ್ಟು ಅಂಕ ತೊಗೋಬೇಕಂದ್ರೆ ಇದಕ್ಕೆ ಪ್ರಮುಖ ಕಾರಣ ನಮ್ಮ ತಂದೆ ತಾಯಿ. ಯಾಕಂದರೆ ಅವ್ರು ಭಾಳ ಕಷ್ಟಪಟ್ಟಂಗೆ ಕಲಿಸಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ನಾನು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮ ತಾರ್ನಾಳಲ್ಲಿ ಕಲ್ತಿದ್ದೇನೆ. ಅದಕ್ಕೆಲ್ಲ ನಮ್ಮ ಮುಖ್ಯ ಗುರುಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ಅಂಕಗಳಿಗೆ ಪ್ರಮುಖ ಕಾರಣ ನಮ್ಮ ಗುರುಗಳು. ಯಾಕಂದರೆ ಅವ್ರು ನಮ್ಮನ್ನ 4 ಗಂಟೆಗೆ ಎಬ್ಬಿಸ್ತಿದ್ರು ಮತ್ತು 12 ಗಂಟೆಗೆ ತನಕ ಓದಿಸ್ತಿದ್ರು. ಅವ್ರನ್ನ ಯಾವಾಗ ಬೇಕಾದರೆ ಡೌಟ್ ಕ್ಲಿಯರ್ ಮಾಡ್ತಿದ್ರು. ಮತ್ತು ನಾ ಈ ಥರ ತೊಗೋಬೇಕಂದ್ರೆ ನಮ್ಮ ತಂದೆ ತಾಯಿ ಪ್ರಮುಖ ಕಾರಣ. ಯಾಕಂದ್ರೆ ಅವ್ರು ಕಡು ಬಡತನ ಇದ್ರೂ ಕೂಡ ನಮ್ಮನ್ನ ಅಂಥ ದೊಡ್ಡ ಸ್ಕೂಲಲ್ಲಿ ಓದಿಸ್ತಾರೆ. ಮತ್ತು ಹಂಗೆ ನಮ್ಮ 6 ಸಬ್ಜೆಕ್ಟ್ ಟೀಚರ್ಸೇನು ಅವ್ರ ಪ್ರಮುಖ ಕಾರಣನ. ಅಲ್ಲಿ ನಮಗೆ ಎಲ್ಲ ಟೀಚರ್ಸು ಸಪೋರ್ಟ್ ಮಾಡ್ತಾರೆ ಮತ್ತು ನಮ್ಗೆ ಓದೋಕೆ ಫ್ರೀಡಮ್ ಅನ್ನು ಕೊಡ್ತಾರೆ. ಯಾವುದೇ ಪ್ರೆಷರ್ ಹಾಕೋದಿಲ್ಲ. ನಾ ಯಾವಾಗ ಬೇಕಾದರೂ ಆದರೆ ಎಬ್ಸೋದು ಮಾತ್ರ 4 ಗಂಟೆಗಾದರೆ ಓದೋದು ನಾವು ಫ್ರೀಲಿ. ನಾನು UPSCಯನ್ನು ಪಾಸ್ ಮಾಡಬೇಕಂತೀನಿ. ಯಾಕಂದರೆ ಮೊನ್ನೆ ತಾನೇ ಮಹಾರಾಷ್ಟ್ರದ ಬೀರಣ್ಣ ಅನ್ನೋರು ಕುರಿಕಾಯವರು UPSCಯನ್ನು ಪಾಸ್ ಮಾಡಿದ್ದಾರೆ. ಅವರೇ ನಮಗೆ ದೊಡ್ಡ ಮಾದರಿ. ಅವ್ರು ಕುರಿಕಾಯವರೊಬ್ಬರು UPSC ಆಗ್ಯಾರಂದ್ರೆ ನಾವು ಯಾಕೆ ಆಗಬಾರ್ದು ಅಂತ ನಾನು UPSCಯನ್ನು ಪಾಸ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಇದ್ರೂ ನಮ್ಮ ಶಾಲೆಯವರು ಇದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಭಾಳ ಖುಷಿ ಪಡ್ತೀನಿ. ಇವಾಗ ಇಷ್ಟೊಂದು ಸ್ಟಡಿ ಮಾಡಿದ್ರಿ, ಎಷ್ಟೋ ನೋವನ್ನು ಅನುಭವಿಸಿದ್ರಿ, ಈ ತಂದೆ ಬಗ್ಗೆನೂ ಹೇಳಿದ್ರಿ. ಈ ಒಂದು ಪರ್ಸೆಂಟೇಜ್ ಮಾಡಬೇಕಾದ್ರೆ ಯಾವ ರೀತಿ ಅನಾನುಕೂಲ ಮತ್ತು ಅನುಕೂಲ ಆದಾಗ ನಿಮ್ಗೆ ಏನು ಅನಿಸ್ತು? ಮೊದಲಿಗೆ ಬಂದುಬಿಟ್ಟು ನಮ್ಮ ಗುರುಗಳು ಎಲ್ಲ ಫಸ್ಟ್ ಚಾಪ್ಟ್ರ್, ಸೆಕೆಂಡ್ ಚಾಪ್ಟ್ರ್, ಫಸ್ಟ್ ಚಾಪ್ಟ್ರ್ನಲ್ಲೇ ಮುಗಿಸ್ಬಿಟ್ಟಿದ್ರು. ಹಾಗಾಗಿ ನಮ್ಗೆ ಓದ್ಕೊಳ್ಳೋಕೆ ತುಂಬ ಸಮಯ ಇತ್ತು. ಮತ್ತು ನಾವು ಒಂದೊಂದು ಪಾಠ ಮುಗಿದ್ಗಳೇನ ಅವಾಗವಾಗ ಓದ್ಕೊಂಡಿದ್ದಕ್ಕೆ ನಮ್ಗೆ ಲಾಸ್ಟ್ ಮೂಮೆಂಟ್ ಒಳಗೆ ಪ್ರಿಪೇರ್ ಆಗೋಕ್ಕೆ ಭಾಳ ಸಮಯ ತೊಗೊಲಿಲ್ಲ. ನಾವು ಒಂದು ಚಾಪ್ಟರ್ ವೈಸ್ ಮುಗಿಯೋಣ ಆ ಚಾಪ್ಟ್ರನ್ನು ಪರ್ಫೆಕ್ಟಾಗಿ ಓದಿದ್ದೀವಿ. ಅದಕ್ಕಾಗಿ ನಮಗಿಲ್ಲಿ ಸಿರೀಸ್ ಒಳಗೂ ಕೂಡ ನಾನು ಒಳ್ಳೆ ಅಂಕಗಳನ್ನ ತೊಗೊಂಡು ನನಗೆ ಪೂರ್ತಿ ಭರವಸೆ ಇತ್ತು. ನೀವು ಏನಾದರೂ ಸ್ಟಡಿ ಮಾಡಬೇಕಾದ್ರೆ ಮೊಬೈಲ್ ಬಳಸೋದು ಮತ್ತು ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾವು ಹಾಸ್ಟೆಲ್ನಲ್ಲಿ ಅಲ್ಲಿ ಫೋನ್ ಅವಾಯ್ಡ್ ಇಲ್ಲ. ಹಾಗಾಗಿ ನಾವು ಅಲ್ಲಿ ಫೋನನ್ನು ಬಳಸಿಲ್ಲ. ಎಲ್ಲರೂ ಎಕ್ಸಾಮ್ ಮುಗಿದ್ಗಳು ಇನ್ನೂ ಸ್ವಲ್ಪ ಚಲೋ ಓದಬೇಕಿತ್ತು, ಚಲೋ ಆಯ್ತು ಅಂತ ಅನ್ಕೋತಾರೆ. ಹಾಗಾಗಿ ನೀವು ಈಗ ಓದೋ ಮುಂತೆಗ ಚಲೋತ್ನೇ ಓದ್ಬಿಟ್ರಿ. ಅಷ್ಟೇ ಅಲ್ಲ, ಇವತ್ತು ಅವರ ತಂದೆ ಆದಂತಹ ಯಮನಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಗೋವಾ ರಾಜ್ಯದಲ್ಲಿ ಒಬ್ಬ ಬಡ ಕೂಲಿ ಕಾರ್ಮಿಕರಾಗಿ ಎಷ್ಟೋ ಕಷ್ಟವನ್ನು ಅನುಭವಿಸಿ ತನ್ನ ಮಗನನ್ನು ಒಂದು ಗ್ರಾಮದಲ್ಲಿ ಒಂದು ಹಾಸ್ಟೆಲಲ್ಲಿ ಇಟ್ಟು ಅವರಿಗೆ ಹೋಗಬೇಕಾದ್ರೆ ಒಂದು ಕಷ್ಟ ಆದರೂ ಕೂಡ ಅವರಿಗೆ ಒಂದೊಂದು ಸಮಯದಲ್ಲಿ ಹೋಗೋಕ್ಕೂ ಆಗಲ್ಲ, ಭೇಟಿ ಆಗೋಕ್ಕಾಗಲ್ಲ. ಅಂಥ ಸಮಯದಲ್ಲಿ ಯಾವ ರೀತಿ ತನ್ನ ಮಗನಿಗೆ ಪೋಷಣೆ ಮಾಡಿದ್ರು, ಯಾವ ರೀತಿ ಒಂದು ಸಹಾಯ ಮಾಡೋರಂತ ಅವ್ರ ತಂದೆಯವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ಮೊದಲನೇದಾಗಿ ನಿಮಗೆ ಕಂಗ್ರಾಚುಲೇಷನ್. 98 ತೊಗೊಂಡಾರೆ, ಏನು ಹೇಳ್ತಾರೆ? ಖುಷಿ ಆಗೈತೆ ರೀ. ಅವ್ನು 98 ತೊಗೊಂಡನ್ರಿ. ಈಗ ಮುಂದೆ ಏನು ಮಾಡ್ಬೇಕಂತೇಳಿ ನಾನು ಕೇಳೋಕ್ಕಿಲ್ಲ, ಒಳ್ಳೆ ಗೋವಾಕ್ಕೆ ಬಂದನ್ರಿ. ಅಲ್ಲಿ ಅವಾಗ ಏನು ಮಾಡ್ಬೇಕಪ್ಪ, ಇಲ್ಲೇ ದುಡಿಲಿ, ಏನು ಮಾಡಲಿ ಅಂತ ಕೇಳಕ್ಕೆ ಗೋವಾಕ್ಕೆ ಬಂದನ್ರಿ. ನಮಗೆ ಅವ್ರ ರಿಸಲ್ಟ್ ಇಷ್ಟು ಬರ್ತದೆ ಅನ್ನೋದು ಗೊತ್ತಿದ್ದಿಲ್ಲ ರೀ. ನಮ್ಮ ಮಗ ಮಾಡ್ತಾನೆ 95 ಅಂತ ಇಷ್ಟೇ ನಮ್ಗೆ ಇತ್ತು ರೀ. ಆಮೇಲೆ 98 ಅಂತ ಗೊತ್ತಾದ್ಮೇಲೆ ಖುಷಿ ಅನ್ನಿಸ್ತು ರೀ. ಇಷ್ಟು ಮಾಡಿ ನಾವು ಮತ್ತೆ ಒಳ್ಳೆ ನನ್ನತ್ಯಾಗ ಬಂದನ್ರಿ. ಬಂದು ಯಪ್ಪ ಏನು ಮಾಡಮು, ಮುಂದೆ ಎಲ್ಲಿ ಮಾಡಮು, ಕೈಯಾಗ ಖಾಲಿಯಾಗಿ
ಅದಕ್ಕೆ ಬಂದು ಇಲ್ಲೇ ನಾನು ಬಲ್ಲೆ ಕೂತನ್ರಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂತ ವಿಚಾರ ಮಾಡ್ಕೊಂಡು ಇಲ್ಲೇ ಕೂತೇವ್ರಿ. ತಂದೆ ಅವ್ ಸಣ್ಣ ಇದ್ದಾಗ ಇಲ್ಲಿ ಗೋವಾದಾಗ ಕಲ್ತನ್ರಿ. ನನಗೆ ಕನ್ನಡ ಕಲಿಬೇಕು ಭಾಳ ಆಸೆ ಐತಿ. ಇಲ್ಲಿ ಒಲ್ಲೆ ಅಂತಂದನ್ರಿ. ಒಂದನೇತ LKG ಮುಗಿಸ್ಕೊಂಡು ಒಂದನೇತ ಕಿತ್ಕೊಂಡು ಊರಾಗ ಹಚ್ಚಿದೇವ್ರಿ. ಅವಾಗ ಕನ್ನಡ ಕಲಿಬೇಕನ್ನೋ ಆಸೆ ಭಾಳ ಐತ್ರಿ. ಇನ್ನೂ ಕನ್ನಡ ಕಲಿಬೇಕಂತನ್ರಿ. ಅದಕ್ಕೆ ಕನ್ನಡ ಶಾಲೆಗೆ ಹೋಗಿ ಹಚ್ಚಿದೇನೆ ರೀ 6 ವರ್ಷ 7 ವರ್ಷ. ಆಮೇಲೆ 3 ವರ್ಷ ಏನೈತಿ ತೊಂದರೆ ತೊಗೊಂಡೇವ್ರಿ. ಅವಾಗ ಅವನ್ನ ಅಲ್ಲಿ ಅಷ್ಟಲ್ಲೇ ಬಿಟ್ಟು ನಾವು ಇಲ್ಲಿ ಹೇಳ್ಕೊಂಡು ಹೋಗಿ ತಿಂಗಳಿಗೊಮ್ಮೆ ಭೇಟಿಯಾಗಿ ಬರ್ತಿದ್ದೇವೆ ರೀ. ಅವಂಗ ಅಲ್ಲಿ ಏನಾರ ರೊಕ್ಕ ಬೇಕಂದ್ರು ಅಲ್ಲಿ ಯಾರಿಗಾರ ಸಹಾಯ ಮಾಡೋಕೆ ಹೇಳಿ ಮತ್ತು ನಾವು ಹೋಗಿ ತಿಂಗಳಿಗೊಮ್ಮೆ ಕೊಟ್ಟು ಬರ್ತಿದ್ದೇವೆ ರೀ. ಅವರ ಗುರುಗಳು ಏನು ಹೇಳ್ತಾ ಇದ್ದಾರೆ? ಅವ್ರ ಗುರುಗಳು ಕರ್ಕೊಂಬ ಅಲ್ಲಿ ನಾವು ಅವ್ನು ಫ್ರೀ ತೊಗೊತೀವಿ ಅಂತೇಳಿ ಫೋನ್ ಮಾಡಾಕತ್ತಾರೆ. ಅದಕ್ಕೆ ಹೊಳ್ಳಿ ನಾಳೆಗೆ ಅವ್ನು ಕರ್ನಾಟಕಕ್ಕೆ ಕಳ್ಸಾಕತ್ತೆ ರೀ. ಅವ್ರ ಗೆಳೆಯರು ಮತ್ತು ಅವನು ಹಾಂ ಅವರೆಲ್ಲರೂ ಖುಷಿ ಹಂಚ್ಕೊಳಕತ್ತಾರೆ ರೀ. ಅವ್ರ ಗ್ರೂಪ್ನವ್ರು ಎಲ್ಲರೂ. ನಿಮಗೆ ಹೆಂಗೆ ಅನಿಸ್ತು ಸರ್? ನಮಗೂ ಖುಷಿ ಮನೆಯೊಳಗೆ ಫ್ಯಾಮ್ಲಿ ಒಳಗೆ ಅವ್ರ ಖುಷಿ ಏನು ಅನಿಸ್ಕೊಳ್ಳೋದಿಲ್ಲ ರೀ. ಯಾಕಂದ್ರೆ ಬಡ್ತಾಯಿಂದ ಬಂದೀವಿ ಇಷ್ಟು ಮಾಡ್ಯಾನಂದ್ರೆ ಅವ್ರಿಗೆ ಖುಷಿ ಅನಿಸ್ಕೊಳ್ಳೋದಿಲ್ಲ ರೀ ಅವರು. ಈಗ ಅವಂಗ ಖುಷಿ ಅವ ಮುಂದೆ ಏನು ಮಾಡ್ಬೇಕಂತ ಅವಂದ ಗುರಿ ರೀ. ಅವಾಗ 2 ತಿಂಗಳು ಸೂಟಿ ಇದ್ರು ಹೆಣ್ಮಕ್ಳು ಕೂಡ ಹೋಗಿ ಕಸ ತೆಗ್ದಾನ ರೀ. ಆಮೇಲೆ ಸುರ್ಪಾನ್ ತೆನಿ ಹೊತ್ತಾನ, ಕಬ್ಬು ತುಳ್ದಾನ, ಕಬ್ಬು ಹಚ್ಚಾನ. ಅಲ್ಲಿ ಊರೊಳಗೆ ಯಾರು ಕೆಲಸ ಕರೆದ್ರೆ ನಾನು ಕಳುವಲೆ ಓಡೋಗಿ ಕೆಲಸ ಮಾಡಿ ಬರ್ತಿದ್ದೆ. ಇಲ್ಲಪ್ಪ ನಾನು ಇಲ್ಲೇ ಹೋಗಿ ಬರ್ತೀನಿ ಹೊರಗಡೆ ಅಂತ ಹೇಳಿಕೇರಿ ಹೋಗಿ ಅವ್ರು ಹೋಗಿ ಕೆಲಸ ಮಾಡಿ ಬಂದು ರೊಕ್ಕ ತೊಗೊಂಡು ಬುಕ್ಕ ಪೆನ್ನ ತೊಗೋತಿದ್ದೀನಿ ರೀ. ಅಷ್ಟೆಲ್ಲ ನಿಂದಿರ್ಸಿಲ್ಲ ರೀ. ಅಲ್ಲಿ ಮಟ್ಟ ನಾವು ಟ್ರೈ ಮಾಡ್ತೀವಿ. ಆದರೂ ನಮಗೂ ತ್ರಾಸು ಭಾಳ ಐತ್ರಿ ಒಂದು ಜರ. ಅದ್ರ ಸಂಬಂಧ ವಿಚಾರ ಮಾಡ್ಬೇಕು ಏನು ಮಾಡ್ಬೇಕು. ಇಲ್ಲೇ ನಾವು ದುಡಿತಿನಂತ ಹೊಳ್ಳಿ ಬಂದನ್ರಿ ಅವ್ನು ಗೋವಾಕ್ಕೆ. ಎಲ್ಲಿರು ಕಂಪ್ನಿ ಒಳಗೆ ಇದ್ರು ಬಿಡು ಹಚ್ಚಿಬಿಡಪ್ಪ 18 ವರ್ಷ ಆದ್ಕೂಳೆ ತೊಗೋತಾರ ಅಲ್ಲಿ ಅಂತ ಹೇಳ್ಯಾರತ್ರ ಅವಂಗೆ. ಅದಕ್ಕೆ ಗೋವಾಕ್ಕೆ ಬಂದನ್ರಿ ಹೊಳ್ಳಿ. ಅನ್ನೋದು ಆಸೆ ಐತ್ರಿ. ನಮ್ದು ಆರ್ಥಿಕತೆ ಒಂದು ಜರ ಭಾಳ ತೊಂದರೆ ಐತ್ರಿ. ಅದ್ರ ಸಂಬಂಧ ಏನು ಮಾಡ್ಬೇಕು. ಇಲ್ಲಿ ಮನೆಯನ್ನು ಇಲ್ಲ, ಬಾಡಿಗೆ ಕಟ್ಟೋದು, ಇವು ಹೆಂಡ್ರು ಮಕ್ಕಳು ಇವೆಲ್ಲ ಸಾಕೋದು ಆಗೋಲ್ದು. ಅದ್ರ ಸಂಬಂಧ ತೊಂದರೆದಾಗಿದೆ. ಇವತ್ತು ನಮ್ಮ ಜೊತೆ ಕನ್ನಡ ಸಂಘದ ಜುವಾರಿ ನಗರದ ಅಧ್ಯಕ್ಷರಾದಂತಹ ಶಿವಾನಂದ್ ಬಿಂಗಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಜುವಾರಿ ನಗರದ ಒಬ್ಬ ಬಡ ಕೂಲಿ ಕಾರ್ಮಿಕನ ಮಗನಾದಂತಹ ಸದಾನಂದ್ ಅವರು ಒಂದು ಸಾಧನೆ, ಯಾಕಂದರೆ 98% ಒಂದು ಅಂಕವನ್ನು ಪಡೆದುಕೊಂಡಂಥ SSLC ಅಲ್ಲಿ 98% ಪಡೆದುಕೊಂಡಂಥ ಅವ್ರ ಬಗ್ಗೆ ಮತ್ತು ಒಂದು ಹೆಮ್ಮೆಯ ಒಂದು ವಿಷಯವನ್ನು ಏನು ಹೇಳಕ್ಕೆ ಬಯಸ್ತಾರೆ ಅಂತ ಅವ್ರನ್ನ ಕೇಳೋಣ. ಏನು ಹೇಳ್ತೀರಾ ಸರ್? ಸರ್ ನಮಸ್ಕಾರ. ಇವತ್ತಿನ ದಿವಸ ಈ ಗೋವಾ ಕನ್ನಡ TV ಒಂದು ಸ್ಟುಡಿಯೋದಲ್ಲಿ ಬರಲಿಕ್ಕೆ ಕಾರಣಪ್ಪ ಅಂದ್ರೆ ನಮ್ಮ ಹತ್ತಿರದ ಒಂದು ನಿವಾಸಿ, ಜುವಾರಿ ನಗರದ ನಿವಾಸಿ ಆದಂಥ ಯಮನಪ್ಪ ಚಲ್ಮಿ ಅವರು ಮೂಲತಃ ಮುದ್ದೇಬಿಹಾಳ ತಾಲೂಕಿನ ತಾರ್ನಾಳದವರು. ಅವರು ಕೂಡ ಒಂದು ಗೋವಾದಲ್ಲಿ ಕೂಲಿ ಕಾರ್ಮಿಕರು. ಅವರು ಗೋವಾದಲ್ಲಿ ಅವ್ರನ್ನ ನಾವು ಭಾಳ ಹತ್ತಿರದಿಂದ ನೋಡಿದ್ವಿ. ಗೋವಾದಲ್ಲಿ ವೃತ್ತಿಯಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಾ ಬಹಳ ಒಂದು ಕಷ್ಟಪಟ್ಟು ತಮ್ಮ ಮಗನನ್ನು ಓದಿಸ್ಯಾರ. ಅವರು ಪ್ರತಿ ದಿನವೂ ಪರಿಶ್ರಮ ಪಟ್ಟು ನನ್ನ ಮಗ ಒಳ್ಳೆಯ ಅಂಕಗಳನ್ನು ಪಡೆದು ಶಾಲೆಯಲ್ಲಿ ಪಾಸ್ ಆಗಬೇಕು ಅಂಥೇಳಿ ಅವ್ರಿಗೆ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಿಂದ ಅವರ ಮಟ್ಟದೊಳಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ ಸ್ಕೂಲ್ ಫೀಸ್ ಇರ್ಬೋದು, ಏನೇ ಇರ್ಬೋದು, ಒಟ್ಟು ಅವ್ರನ್ನ ಕಲಿಸ್ಬೇಕು, ಒಂದು ಒಳ್ಳೆಯ ಇದನ್ನು ಮಾಡ್ಬೇಕಂತೇಳಿ ಒಂದು ಚಾಲೆಂಜಾಗಿ ತೊಗೊಂಡು ಅವ್ರನ್ನ ಇವತ್ತು ಓದಿಸ್ಯಾರ. ಅದರ ಒಂದು ಪರಿಣಾಮವಾಗಿ ಇವತ್ತಿನ ರಿಸಲ್ಟು SSLC ಒಳಗೆ 98% ಅಂಕ ಪಡೆದು ಪಾಸಾಗಿದ್ದಾನೆ. ಒಂದು ಟೋಟಲ್ ಇಡೀ ನಮ್ಮ ದೇಶಕ್ಕೆ ಒಂದು ಮಾದರಿಯಾದಂಥ ವಿಷಯ. ಬಡವರ ಮಕ್ಕಳು ಕೂಡ ಒಳ್ಳೆಯ ಸಾಧನೆ ಮಾಡ್ತಾರೆ. ಬಡತನ ಇಲ್ಲಿ ಲೆಕ್ಕಕ್ಕಿಲ್ಲ. ಅವರ ಒಂದು ಟ್ಯಾಲೆಂಟ್ ಏನಿದೆ, ಅವ್ರ ತಂದೆ ತಾಯಿ ನೀಡುವಂಥ ಒಂದು ಸಹಕಾರ ಏನಿದೆ, ಅದು ಎಷ್ಟೋ ಶ್ರೀಮಂತರ ಮಕ್ಕಳು ಫೇಲ್ ಆದ ಉದಾಹರಣೆಗಳಿದ್ದಾವೆ. ಎಷ್ಟೋ ಅನುಕೂಲಗಳಿದ್ದರೂ ಕೂಡ ಅಂಥ ಒಂದು ಪರಿಸ್ಥಿತಿ ಒಳಗೆ ಎಷ್ಟು ಅನಾನುಕೂಲ ಇದ್ದರೂ ಕೂಡ ಸದಾನಂದ್ ಇವತ್ತಿನ ದಿವಸ 90% ಅಂಕ ಪಡೆದು ಇಡೀ ಒಂದು ದೇಶಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳಲಿಕ್ಕೂ ತಪ್ಪಾಗಲಿಕ್ಕಿಲ್ಲ. ಈ ಮೂಲಕ ನಾನು ಅವನ ಒಂದು ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ನಮ್ಮ ಸಮಸ್ತ ಗೋವಾ ಕನ್ನಡಿಗರ ಪರವಾಗಿ ನಾನು ಶುಭ ಹಾರೈಸ್ತೇನೆ. ಅವರು ಕೂಡ, ಅವ್ರ ತಂದೆಯವರು ಕೂಡ ಇಲ್ಲಿ ಗೋವಾ ಕನ್ನಡಿಗರೇ. ಇಲ್ಲಿ ಗೋವಾದಲ್ಲಿ ತಮ್ಮ ಉದ್ಯೋಗವನ್ನು ನಡೆಸ್ಕೊಂಡು ಗೋವಾದೊಳಗೆ ಬಂದು ಇಲ್ಲಿ ಕಷ್ಟಪಟ್ಟು ಅವ್ರ ಮಗನ ಓದಿಸ್ಯಾರ. ಇವತ್ತಿನ ಒಂದು ಅವರ ಒಂದು ಕಷ್ಟ ಇವತ್ತು ಸಾರ್ಥಕತೆ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಅನಿಸುತ್ತೆ. ಅವರ ಒಂದು ಮುಂದಿನ ಶೈಕ್ಷಣಿಕ ಜೀವನ ಬಹಳ ಒಂದು ಅದ್ಭುತವಾಗಿರಲಿ. ಮುಂದಿನ ಅವರ ಜೀವನ ಕೂಡ ಒಂದು ಯಶಸ್ವಿಯಾಗಲಿ ಅಂತೇಳಿ ನಾನು ನಮ್ಮ ಸಮಸ್ತ ಗೋವಾ ಕನ್ನಡ ಪರವಾಗಿ ಶುಭ ಹಾರೈಸುತ್ತೇನೆ. ಇವತ್ತು ಸದಾನಂದ್ ಅವ್ರ ಜೊತೆ ಮತ್ತು ಅವ್ರ ತಂದೆ ಆದ ಯಮನಪ್ಪ ಅವ್ರ ಜೊತೆ ಒಂದೆರಡು ಮಾತನ್ನು ಹಂಚಿಕೊಂಡು ತುಂಬ ಖುಷಿ ಆಯಿತು, ಹಾಗೆ ದುಃಖನೂ ಆಯಿತು. ಯಾಕಂದರೆ ಬಡತನದಲ್ಲಿ ಹುಟ್ಟಿ ಯಾಕಂದರೆ ಬಡತನ ಒಂದು ನಿರ್ಮೂಲನೆ ಮಾಡೋದಕ್ಕೋಸ್ಕರ
ತಮ್ಮ ಕರ್ನಾಟಕದಲ್ಲಿ ತಮ್ಮ ಊರನ್ನೇ ಬಿಟ್ಟು ಬಂದು ತಂದೆ ಯಮನಪ್ಪ ಅವರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಒಂದು ಕೂಲಿ ಕಾರ್ಮಿಕರಾಗಿ. ಸೊ ಅವರಿಗೆ ಯಾವುದು ಕಷ್ಟವನ್ನು ನನ್ನ ಮಗನಾಗಿ ನಾನು ಯಾವುದೋ ಒಂದು ಹೊರೆ ಹಾಕಬಾರ್ದು ಅಂತೇಳಿ ಅವರಿಗೆ ಬೆನ್ನೆಲುಬಾಗಿ ಮುಂದೆ ನಾನು ನಿಂದಿರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಂತಹ ಸದಾನಂದ ಅವರಿಗೆ ಅವರ ತಂದೆ ತಾಯಿಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಸದಾನಂದ ಅವರು. ಏನಂತಂದರೆ EPS ಎಕ್ಸಾಮ್ ನಾನು ಪಾಸ್ ಮಾಡಬೇಕು, ಕಷ್ಟಪಡಬೇಕು, ಎಷ್ಟೋ ಜನರಿಗೆ ನಾನು ಮಾದರಿ ಆಗಬೇಕಂತ ಹೇಳಿ. ಯಾಕಂದರೆ ಮೊನ್ನೆ ಒಬ್ಬರು ಕುರಿ ಕಾಯುವಂತಹ ಒಬ್ಬ ವ್ಯಕ್ತಿ ಇವತ್ತು IPS ಎಕ್ಸಾಮಲ್ಲಿ IPS ಆಗಿದ್ದಾರೆ. ಯಾಕಂದರೆ UPS ಬರೆದು IPS ಆಗಿದ್ದಾರೆ. ಅವರು ಕೂಡ ಎಲ್ಲ ಕನ್ನಡಿಗರಿಗೆ ಮತ್ತು ಎಲ್ಲರಿಗೂ ಕೂಡ ಮಾರ್ಗದರ್ಶಿಯಾಗಿ ನಿಂತಾರೆ. ಅದೇ ರೀತಿ ಇನ್ನು ಮುಂದೆ ಬರುವ ದಿನಮಾನಗಳಲ್ಲಿ ಎಷ್ಟೋ ಬಡತನದ ಜನರು ಮತ್ತು ಬಡತನದಲ್ಲಿದ್ದಂತಹ ಎಷ್ಟೋ ಅನೇಕ ನಾನು ಎಜುಕೇಷನ್ ಸಲುವಾಗಿ ನನಗೆ ಓದೋಕ್ಕಾಗಲ್ಲ, ನನ್ನ ಕೈಲಿ ಏನೂ ನೀಗಲ್ಲ ಅನ್ನೋರಿಗೆ ಇವರು ಸದಾನಂದ ಅವರು ಮಾರ್ಗದರ್ಶಕರು. ಮತ್ತು ಇದೇ ರೀತಿ ಇನ್ನೂ ಅನೇಕ ಹುಡುಗರು ಮತ್ತು ಎಷ್ಟೋ ಹೆಣ್ಣು ಮಕ್ಕಳು ಇದ್ದಾರೆ. ಅವರಿಗೆ ಒಂದು ಕಿವಿಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟಾಗುತ್ತೋ ಅಷ್ಟು ತಂದೆ ತಾಯಿಗೆ ಮತ್ತು ಗುರುಹಿಯರಿಗೆ ಗೌರವ ಕೊಡಿ. ಯಾಕಂದರೆ ಅವರು ಪಟ್ಟಂತಹ ನೋವು, ಕಷ್ಟ ಅದು ನಿಮಗೆ ಕಾಣದೆ, ನಿಮಗೆ ತೋರಿಸದೆ ಮಾಡುವಂಥ ಅದು ಕೆಲಸವಾಗಿರುತ್ತೆ. ಯಾಕಂದರೆ ಪ್ರತಿ ಸಮಯದಲ್ಲೂ ಕೂಡ ನನ್ನ ಮಗನಿಗೆ ನೋವು ಗೊತ್ತಾಗಬಾರ್ದು ಅಂತೇಳಿ ತಮ್ಮ ನೋವನ್ನು ತಮ್ಮ ಹೆಗಲಿನ ಮೇಲೆ ಹೊತ್ತುಕೊಂಡು ಪ್ರತಿಯೊಂದು ದಾರಿಯಲ್ಲೂ ಸಾಗುತ್ತಾ ಇರುವಂಥ ತಂದೆ ತಾಯಿಗೆ ನಾನು ಅವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತೇನೆ. ಅದೇ ರೀತಿ ಇನ್ನು ಮುಂಬರುವ ದಿನಮಾನಗಳಲ್ಲಿ ಮತ್ತು ಯಾಕಂದರೆ ಗೋವಾದಲ್ಲಿರುವಂಥ ಕನ್ನಡಿಗರು ಮತ್ತು ಕರ್ನಾಟಕದಲ್ಲಿ ಇರುವಂಥ ಕನ್ನಡಿಗರು ಸದಾನಂದ ಅವರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಆರ್ಥಿಕವಾಗಿ. ಯಾಕಂದರೆ ಎಲ್ಲರೂ ಕೂಡ ಇಲ್ಲಿ ಶ್ರೀಮಂತರಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೀತಾ ಇದ್ದಾರೆ. ಕೂಡ ಆರ್ಥಿಕತೆ ಸ್ವಲ್ಪ ವೀಕ್ ಇರೋದರಿಂದ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಿಂದ ಸಹಾಯ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸಿ. ಯಾಕಂದರೆ ನನ್ನ ಕಡೆ ಇದೆ ಅಂತ ಕೊಡೋದ್ರ ಮುಖಾಂತರ ಅಲ್ಲ, ನೀವು ತೋರಿಸುವಂತಹ ಒಂದೊಂದು ಸಹಾಯವು ಯಾವ ರೀತಿ ಅಂದರೆ ಇಂದಲ್ಲ ನಾಳೆ ಒಂದು ಬೆಳೆಯಾಗಿ ಬೆಳೆದು ಒಂದು ಹೆಮ್ಮರವಾಗಿ ಬೆಳೆದು ಇನ್ನೊಬ್ಬರಿಗೆ ಮಾರ್ಗದರ್ಶಿಯಾಗಿ ನಿಲ್ಲೋದಕ್ಕೆ ಸಹಾಯ ಮಾಡಬೇಕಂತ ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಳ್ತೇನೆ. ನಾನು ನಿಮ್ಮ ಪ್ರೀತಿಯ ಬಾಲೇಶ್ H, ಗೋವಾ ಕನ್ನಡ TV ವರದಿಗಾರರು. ನಮಸ್ಕಾರ.